ವೆಲ್ಕಮ್ ಟು ಚಂದನಗೌಡ ಯೂಟ್ಯೂಬ್ ಚಾನಲ್. ಆಲ್ಮೋಸ್ಟ್ 1 ವೀಕ್ ಮೇಲೆ ಆಯಿತು ನಾನು ವ್ಲಾಗ್ನ ಅಪ್ಲೋಡ್ ಮಾಡಿ. ಸಾರಿ ಫಾರ್ ದ ಡಿಲೇ ಗೈಸ್. ನಾನು ಇನ್ ಬಿಟ್ವೀನ್ ಅಪ್ಲೋಡ್ ಮಾಡೋಣ ಅಂದ್ಕೊತೀನಿ, ಆಗ್ತಿಲ್ಲ. ಆದಷ್ಟು ಅಪ್ಲೋಡ್ ಮಾಡೋಣ ಅಂದರೆ ಒಂದೇ ಥರ ವೀಡಿಯೋಸ್ ಆಗುತ್ತಲ್ಲ, ಏನಾದ್ರು ಡಿಫ್ರೆಂಟಾಗಿ ಮಾಡೋಣ. ಒಂದೇ ಥರ ಅಂದರೆ ಬೋರ್ ಆಗುತ್ತೆ. ಒಂದು ವೀಡಿಯೋಗೂ ಇನ್ನೊಂದು ವೀಡಿಯೋಗೂ ಡಿಫ್ರೆಂಟ್ ಆಗಿರಬೇಕು. ಆ್ಯಂಡ್ ನೆನ್ನೆ ಊರಿಂದ ಬಂದೆ, 3 ಡೇಸ್ ಊರಲ್ಲೇ ಇದ್ದೆ. ಆವಾಗಲೂ ಅಷ್ಟೇ ವಿಡಿಯೋಸ್ ಮಾಡೋಣ ಅಂದ್ಕೊಂಡೆ, ಬಟ್ ಎವ್ರಿ ಟೈಮ್ ಅದೇ ಥರ ಮಾಡ್ತೀನಲ್ಲ ಅಂತ ಅಂದ್ಕೊಂಡು ನಾನು ಈ ಸಲ ಊರಿಗೆ ಹೋದಾಗ ವೀಡಿಯೋನೇ ಮಾಡಲಿಲ್ಲ. ಇವತ್ತು ಹೆಂಗಾಗಿದೆ ರೂಮ್ ಅಂದರೆ ಗೈಸ್, ನೀವು ನೋಡ್ಬೋದು ನನ್ನ ಬೆಡ್ ಸೈಡು ಎಲ್ಲ ಐಟಮ್ಸ್ ಸ್ವಲ್ಪ ತಂದಿದ್ದೆ, ಥಿಂಗ್ಸ್ನ ಹೊರಗಡೆಯಿಂದ ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಮತ್ತು ನನ್ನ ಕಬೋರ್ಡ್ ನೋಡ್ಬೋದು ಯಾವ ಥರ ಆಗಿದೆ ಅಂತ, ಎಲ್ಲ ಗಜಿಬಿಜಿ ಆಗಿಬಿಟ್ಟಿದೆ. ಹಿಂದೆ ಸ್ವಲ್ಪ ನನ್ನ ರೂಮ್ಮೇಟ್ಸ್ ಇದೆ, ಬಟ್ ಆ ಪಾರ್ಟ್ ಬಿಟ್ಟು ಈ ಕಡೆ ಎಲ್ಲ ಜೋಡಿಸ್ಕೊಂಡು ಫುಲ್ ನನ್ನ ಕಬೋರ್ಡೆಲ್ಲ ಕ್ಲೀನ್ ಮಾಡಬೇಕು. ಬಿಕಾಸ್ ಅದು ಕ್ಲೀನ್ ಆಗಿದ್ದರೆ ಫುಲ್ ಮನಸ್ಸು ನೆಮ್ಮದಿ ಆಗ್ತಿರುತ್ತೆ. ಸ್ವಲ್ಪ ದಿನ ಹುಷಾರಿರಲ್ಲ, ಜ್ವರ ಬಂದುಬಿಟ್ಟಿದ್ದು. ಬಿಕಾಸ್ ಈ ಕ್ಲೈಮೇಟ್ ಚೇಂಜ್ ಆದಮೇಲೆ ಮಳೆ ಎಲ್ಲ ಬಂದುಬಿಟ್ಟಿದ್ರಿಂದ ಫುಲ್ಲು ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿತ್ತು. ಅದಾದಮೇಲೆ ವರ್ಕು ಜಾಸ್ತಿ ಮಾತಾಡಿದೆ, ಒಂದು ಕಡೆಯಿಂದ ಎಲ್ಲನೂ ಕೆಲಸ ಮಾಡ್ಕೊಂಡು ಬಂದಿರೋಣ. ಬನ್ನಿ ಗೈಸ್, ಲೆಟ್ ಸ್ಟಾರ್ಟ್. ನಿನ್ನೆ ನೈಟೇನೆ ಊರಿಂದ ಬಂದೆ, ಆಗಲೇ ನನಗೆ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ಬೇಡ ಅನಿಸ್ತಿತ್ತು. ಆದರೆ ಜರ್ನಿ ಮಾಡಿದ್ರಿಂದ ರೆಸ್ಟ್ ಮಾಡೋಣ, ಬೆಳಿಗ್ಗೆ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡೆ. ಆದರೆ ಕೆಲಸ ಎಲ್ಲ ಸ್ಟಾರ್ಟ್ ಆಗೋಗಿತ್ತಲ್ಲ, ಮೀಟಿಂಗ್ ಎಲ್ಲ ಇದ್ದಿದ್ದರಿಂದ ನಾನು ಈವ್ನಿಂಗೇ ಮಾಡಬೇಕಿತ್ತು. ಫಸ್ಟಿಗೆ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ನೋಡ್ತಿದ್ರೆ ನಂಗೆ ಕನ್ಫ್ಯೂಸ್ ಆಗ್ತಿತ್ತು. ಸೊ ಎಲ್ಲ ಐಟಮ್ಸು ತೆಗೆದುಬಿಟ್ಟು ಫುಲ್ ಡೀಪ್ ಕ್ಲೀನ್ ಮಾಡ್ಕೊಂಡು ಬಂದ್ಬೇಡ ಅಂತ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೆ. ಯೂಶ್ವಲಿ ಈ ಥರ ಕೆಲಸಗಳೆಲ್ಲ ನಾನು ವೀಕೆಂಡಲ್ಲಿ ಇಟ್ಕೊಂಡಿರ್ತೀನಿ. ಆದರೆ ಊರಿಗೆ ಹೋಗಿದ್ರಿಂದ ಮತ್ತು ಬ್ಯಾಕ್ ಟು ಬ್ಯಾಕ್ ಕೆಲವೊಂದು ವರ್ಕು ಕಮಿಟ್ಮೆಂಟ್ಸ್ ಇರುತ್ತೆ, ಹುಷಾರಿಲ್ಲ ಅಂದಾಗೆಲ್ಲ ನಾನು ಈ ಥರ ಡೀಪ್ ಕ್ಲೀನಿಂಗ್ ಮಾಡೋಕ್ಕೆ ಆಗಲಿಲ್ಲ. ಸೊ ಈ ಸಲ ತುಂಬ ಜಾಸ್ತಿ ಕೆಲಸ ಮಾಡ್ಕೊಂಬಿಟ್ಟೆ. ಇಲ್ಲ ಅಂದರೆ ಅವತ್ತೇ ಕ್ಲೀನ್ ಮಾಡ್ಕೊಂಡಿರ್ತೀನಿ, ಬಟ್ ಡೀಪ್ ಕ್ಲೀನ್ ಲೇಟಾಗಿ ಹೋಗ್ಬಿಟ್ರಂತೂ ಕೆಲಸ ಹಿಂಸೆ ಆಗ್ತಿರುತ್ತೆ. ಫೈನಲಿ ಎಲ್ಲ ಕ್ಲೀನ್ ಮಾಡಿ ಜಸ್ಟ್ ಬಟ್ಟೆ ಮಾತ್ರ ಎತ್ತಿಟ್ಕೊಂಡು ಮಾಡ್ತಾಯಿದ್ದೆ. ನನ್ನ ರೂಮ್ಮೇಟ್ ಬಂದು, ವಾವ್ ಚೆನ್ನಾಗಿ ಮಾಡಿದ್ಯಾ, ರೂಮ್ ನೋಡೋಕ್ಕೆ ಖುಷಿ ಆಗ್ತಿದೆ ಅಂತ ಅವಳು ಕಾಂಪ್ಲಿಮೆಂಟ್ ಕೊಟ್ಟಳು. ಅಷ್ಟರೊಳಗಡೆ ನಂಗೆ ಆಲ್ರೆಡಿ ಎನರ್ಜಿ ಡೌನ್ ಆಗಿಬಿಟ್ಟಿತ್ತು. ಫೈನಲಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿದ್ದಾಯಿತು. ಇವಾಗ ಜೋಡಿಸ್ಬೇಕಷ್ಟೇ. ನಾನು ನಿಮಗೆ ತೋರಿಸ್ಲಿಲ್ಲ ನೋಡಿ, ಈ ಥರ 6 ಬಾಕ್ಸ್ ಗೈಸ್. ವೆಯ್ಟ್, ನಾನೊಂದು ಕ್ಯಾಮ್ರಾನ ಫಿಕ್ಸ್ ಮಾಡ್ತೀನಿ. ಈ ಥರ ಬಾಕ್ಸು ಆಲ್ಮೋಸ್ಟ್ ಒಂದು 6 ಬಂದಿದ್ದಾವೆ. ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು. ಈ ಥರ ಫೋಲ್ಡ್ ಮಾಡಿ ಬಟ್ಟೆಗಳೆಲ್ಲ ಇಟ್ಟರೆ ತುಂಬ ಸ್ಪೇಸ್ನ ಯುಟಿಲೈಸ್ ಮಾಡ್ಕೋಬೋದು, ತುಂಬಾ ಬಟ್ಟೆಗಳನ್ನ ಇಟ್ಕೋಬೋದು ಅನಿಸ್ತು. ನಾನು ಅದಕ್ಕೆ ಇದನ್ನು ಆರ್ಡ್ರ್ ಮಾಡಿದೆ. ತುಂಬಾ ಇಷ್ಟ ಆಯ್ತು ನನಗೆ. ಬನ್ನಿ ಇವಾಗ ಬಟ್ಟೆ ಎಲ್ಲನೂ ಫೋಲ್ಡ್ ಮಾಡಿ ಇಡುವಂಥದ್ದು. ಈಗ ನಾನು ಮಧ್ಯಾಹ್ನ ಐ ಥಿಂಕ್ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದು, ಇನ್ನೂ ಕೂಡ ಮಾಡ್ತಾನೇ ಇದ್ದೀನಿ. ನಾನೆಲ್ಲ ಮಾಡಿಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗೋಣ ಅನ್ನೋ ಥರ ಈವ್ನಿಂಗ್ ಇಲ್ಲೇ ವರ್ಕ್ ಮುಗೀತಲ್ಲ, ಇಲ್ಲೇ ವರ್ಕ್ ಮುಗಿಸಿದ್ಮೇಲೆ ಇವನ್ ಡ್ರೆಸ್ಸು ಚೇಂಜ್ ಮಾಡಲಿಲ್ಲ, ಕ್ಲೀನ್ ಮಾಡಬೇಡ ಫಸ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಫ್ರೆಶ್ ಅಪ್ಪು ಕೂಡ ಆಗಿಲ್ಲ, ಆವಾಗಲಿಂದ ಮಾಡ್ತಾನೇ ಇದ್ದೀನಿ. ಬಿಕಾಸ್ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಮತ್ತೆ ಅಷ್ಟೇ ಸುಸ್ತಾಗೇ ಆಗಿರ್ತೀವಿ, ಮತ್ತೆ ಫ್ರೆಶ್ ಅಪ್ ಆಗಲೇಬೇಕಲ್ಲ ಅಂದ್ಕೊಂಡು. ಈ ಬಾಕ್ಸ್ನ ಆ್ಯಕ್ಚುಲಿ ಫಸ್ಟ್ ನನ್ನ ರೂಮ್ಮೇಟ್ ತೊಗೊಂಡಿದ್ಲು. ನನಗೆ ಅವಳು ಯೂಸ್ ಮಾಡ್ತಿದ್ದಾಗ ನನಗನ್ನಿಸ್ತು ಎಲ್ಲ ಐಟಮ್ಸ್ನ ಈ ಥರ ಹಾರಿಸಾಂಟಲಲ್ಲಿ ಇಟ್ಬಿಟ್ಟಾಗ ನಾವು ಯಾವ ಐಟಮ್ಸ್ ಬೇಕು ಈಸಿಯಾಗಿ ತೊಗೊತೀವಿ. ಬಟ್ ಕಬೋರ್ಡಲ್ಲಿ ಉದ್ದಕ್ಕೆ ಜೋಡಿಸ್ಬಿಟ್ರೆ ವರ್ಟಿಕಲಲ್ಲಿ ಎಲ್ಲ ಐಟಮ್ಸು ಬಿದೋಗುತ್ತೆ. ಸೊ ಅದಕ್ಕೆ ಇದು ವರ್ತ್ ಅನಿಸ್ತು. ಆ್ಯಂಡ್ ಯೂಶ್ವಲಾಗಿ ಕವರ್ನ ವೇಸ್ಟ್ ಮಾಡೋದಕ್ಕಿಂತ ಎಲ್ಲ ಕವರ್ಸು ಏನೇನು ಬ್ಯಾಗ್ಗಳಿರುತ್ತೆ, ಸ್ಮಾಲ್ ಬ್ಯಾಗ್ ಈ ಥರ ಜಪ್ಟೋದಲ್ಲೆಲ್ಲ ಬಂದಿರುತ್ತೆ, ಇಟ್ಕೊಂಡ್ರೆ ಕೆಲವೊಂದು ಸಲ ತುಂಬಾ ಹೆಲ್ಪ್ ಆಗುತ್ತೆ. ಫೈನಲಿ ಎಲ್ಲ ಕೆಲಸ ಮುಗಿದ್ಮೇಲೆ ಬೆಡ್ಶೀಟ್ ಚೇಂಜ್ ಮಾಡಿ ಆಯಿತು ಗೈಸ್, ಫುಲ್ ಕೆಲಸ ಮುಗೀತು. ನೀವು ನೋಡ್ಬೋದು ಯಾವ ಥರ ಕಾಣ್ತಿದೆ ಫೈನಲಿ ಅಂತ. ಸೊ ಈ ಥರ ಕಾಣಿಸ್ತಿದೆ ನೋಡಿ, ಈ ಥರ ಹಾರಿಸಾಂಟಲ್ಲಿ ಜೋಡಿಸಿದ್ದೀನಿ. ಈಸಿಯಾಗಿ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ಸೊ ಒಂದು ಕಡೆಯಿಂದ ನಾನು ನಿಮಗೆ ತೋರಿಸ್ಬಿಡ್ತೀನಿ ನಾನು ಯಾವ ಥರ ಜೋಡಿಸಿದ್ದೀನಿ ಅಂತ. ಸೊ ಈ ಥರ ಸ್ಟ್ಯಾಂಡ್ ಇದ್ದರೆ ಯೂಶ್ವಲಾಗಿ ಈ ಥರ ಬಾಟಲ್ಸ್ ಆಗಿರ್ಬೋದು, ಕೆಲವೊಂದು ಬಾಕ್ಸು, ಹ್ಯಾಂಡ್ ವಾಶ್ ಆಗಿರ್ಬೋದು, ಡಿಶ್ ವಾಶ್ ಆಗಿರ್ಬೋದು, ಎಲ್ಲ ಒಂದು ಕಡೆ ಇರುತ್ತೆ, ಈಸಿಯಾಗಿ ತೊಗೋಬೋದು. ಆ್ಯಂಡ್ ಗೈಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಪಾರ್ಕಲ್ ಟ್ರೀ ಎಷ್ಟು ಚೆನ್ನಾಗಿದೆ, ಸ್ಟೋನ್ಸ್ ಎಲ್ಲ ಅಂತ. ಅಂದರೆ ಇದು ನನ್ನ ಕೊಲ್ಲಿಗೆ ಗಿಫ್ಟ್ ಕೊಟ್ಟಿದ್ದು. ಸೊ ನಂಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಹಿಂದೆ ಏನೇ ಐಟಮ್ಸ್ ಇದ್ರು ಇರೋದ್ರಿಂದ ಒಂಥರ ಪಾಸಿಟಿವ್ ವೈಬ್. ಆ್ಯಂಡ್ ಈ ರ್ಯಾಬಿಟ್ ನನ್ನ ತಂಗಿ ಕೊಟ್ಟಿದ್ದು. ಆ ಕಡೆ ಐಟಮ್ಸ್ ಎಲ್ಲ ನನ್ನ ರೂಮ್ಮೇಟ್ದು. ಅದು ನೋಡಿ ಯಾವ ಥರ ಕಾಣಿಸ್ತಿದೆ, ಎಷ್ಟು ಬಟ್ಟೆಗಳನ್ನ ಇಡ್ಬೋದು. ಆ್ಯಂಡ್ ಕೆಳಗಡೆ ಎಲ್ಲ ಸ್ಟೇಷ್ನರಿ ಐಟಮ್ಸ್ನೆಲ್ಲ ಇಟ್ಕೊಂಡಿದ್ದೀನಿ. ಫೈನಲಿ ನನ್ನ ಕೆಲಸ ಮುಗೀತು. ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಸಿ ಯು ಸೂನ್, ಬಾಯ್.